ಎಲ್ಲ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಸ್ಟೂಡೆಂಟ್ಸ್ಗಳು SSLC 625 ಮಾರ್ಕ್ಸ್ನ 525 ಮಾರ್ಕ್ಸ್ ಕೊಡ್ತಾರೆ ಅಂತ ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರು. ನೋಡಿ, ಈಗ ಈ ಕೋರ್ಟಿಂದನೇ ಬಂದಿರುವಂಥ ತೀರ್ಮಾನ ಆಗಿರುತ್ತೆ. ಈ ವರ್ಷ 625 ಮಾರ್ಕ್ಸೇ ಕೊಡ್ತಾರೆ. ಏನಪ್ಪ ವಿಷಯ, ಸಡನ್ ಆಗಿ ಯಾಕೆ ಈ ತೀರ್ಮಾನ? ಮಾರ್ಕ್ಸ್ ಕೊಡಲ್ಲ ಥರ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಮತ್ತೆ ಮಾರ್ಕ್ಸ್ ಅನ್ನೇ ಕೊಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಪ್ರತಿಯೊಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದೇ ಒಂದು ಸಣ್ಣ ಸಬ್ಸ್ಕ್ರೈಬರ್ಸ್ ನಮಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ಸಾಕಷ್ಟು ಈ ತರ ಇನ್ಫಾರ್ಮೇಶನ್ಸ್ ನಿಮಗೆ ತಿಳಿಸೋಕ್ಕೋಸ್ಕರ. ಅದಕ್ಕೋಸ್ಕರ ಇನ್ನೊಂದು ಸರಿ ಹೇಳ್ತೀನಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಚೆನ್ನಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. SSLC ತೃತೀಯ ಭಾಷೆಗೆ ಅಂಕವನ್ನೇ ಕೊಡಿ ಎಂದು ಹೈಕೋರ್ಟ್ ಕೂಡ ತೀರ್ಮಾನ ಮಾಡಿದೆ. ಓಕೆನಾ? ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ನೀವು ಹಿಂದಿ ಬರೀತಿರ್ತೀರಾ, ಸ್ವಲ್ಪ ಜನ ಇಂಗ್ಲಿಷ್ ಬರೀತಿರ್ತೀರಾ, ಸಂಸ್ಕೃತ, ನಿಮ್ಗೆ ಏನೇನು ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿರ್ತಾರೆ ಎಲ್ಲ ಥರ್ಡ್ ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ. ಅದಕ್ಕೆ ಈ ವರ್ಷ ಅಂಕವನ್ನೇ ಕೊಡ್ಬೇಕಂತ ಈಗ ತಾನೇ ಅಂದ್ರೆ ನಿನ್ನೆ ಈ ತೀರ್ಮಾನ, ಬಟ್ ನಲ್ಲಿ ಈಗ ಎಲ್ಲ ಕಡೆ ಪಬ್ಲಿಷ್ ಆಗ್ತಿದೆ. ಓಕೆನಾ? ಅಂದ್ರೆ ನಿಮ್ಗೆ ಇಷ್ಟು ದಿನ 525 ಮಾರ್ಕ್ಸ್ ಕೊಡ್ತಾರೆ ಅಂತ ಸಡನ್ ನ್ಯೂಸ್ ಬಂದ್ಬಿಟ್ಟಿತ್ತು. ಬಟ್ ಈ ವರ್ಷ 625 ಮಾಡ್ತಾರೆ. ಏನಕ್ಕೆ ಅದೆಲ್ಲ ಹೇಳ್ತೀನಿ ನೋಡಿ. ಪ್ರಸ್ತುತ ಸಾಲಿನಿಂದಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಇವರೇ ನಿಮ್ಮ SSLC ಎಕ್ಸಾಮ್ ನಡೆಸುವಂತ ಬೋರ್ಡ್ ಆಗುತ್ತೆ. ಅಂದ್ರೆ KCB ಬೋರ್ಡ್ ನಡೆಸುವ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳ ಅಂಕಗಳ ಬದಲಿಗೆ ಗ್ರೇಡ್ ನೀಡಬೇಕೆಂದು ಪಣ ತೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅದಕ್ಕೆ ಹೇಳ್ತಾ ಹೋದ್ರೆ, ಮೊದಲನೇದಾಗಿ ಪ್ರಸ್ತುತ ಸಾಲಿನಿಂದಲೇ ಕರ್ನಾಟಕ ಶಾಲಾ ಪರೀಕ್ಷೆ ನಿರ್ಣಯ ಅಂದ್ರೆ SSLC ಪರೀಕ್ಷೆ ತೃತೀಯ ಭಾಷೆ ಅಂಕಗಳನ್ನು ಗ್ರೇಡ್ ಬದಲಿಗೆ ಅಂಕ ನೀಡಬೇಕೆಂದು ಪಣ ತೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಈಗ ಹಿನ್ನಡೆ ಆಗಿದೆ. ಪ್ರಸ್ತುತ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆ ವಿಷಯಗಳಿಗೆ ಗ್ರೇಡ್ ಬದಲಿಗೆ ಅಂಕವನ್ನು ನೀಡಬೇಕೆಂದು ರಾಜ್ಯ ಸರ್ಕಾರ ಹೈಕೋರ್ಟ್ ಬುಧವಾರ ನಿರ್ದೇಶಿಸಿದೆ. ಓಕೆನಾ? ಈಗ ಗ್ರೇಡ್ ವ್ಯವಸ್ಥೆಗೆ ಸಲ್ಲಿಸಿದ ತಕರಾರು ಅರ್ಜಿ ಏನೇನಿತ್ತು ಅಂತ ಕೇಳಿದ್ರೆ, ಯಾಕೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಕೂಡ ಹೇಳ್ತೀನಿ ನೋಡಿ. ಗ್ರೇಡ್ ವ್ಯವಸ್ಥೆ ಪ್ರಶ್ನಿಸಿದ ಚಿಕ್ಕಮಗಳೂರಿನ ಸಹನಾ ಆರ್ ನಾಯ್ಕ ಸೇರಿ 3 ವಿದ್ಯಾರ್ಥಿಗಳು ಸಲ್ಲಿಸಿದ್ದ ತಕರಾರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ES ಇಂದಿರೇಶ್. ನೋಡಿ, ನ್ಯಾಯಮೂರ್ತಿ ಅವರು ES ಇಂದಿರೇಶ್ ಆಗಿರ್ತಾರೆ. ಮತ್ತೆ 3 ಜನ ಸ್ಟೂಡೆಂಟ್ಸ್ ಸಹನಾ ಆರ್ ನಾಯಕ್ ಅಂತಂದು, ಈ ಒಂದು ಸ್ಟೂಡೆಂಟ್ಸ್ಗಳು ಈ ಅಪ್ಲಿಕೇಶನ್ ಹಾಕಿರ್ತಾರೆ ಗ್ರೇಡ್ ವ್ಯವಸ್ಥೆ ನಮ್ಗೆ ಬೇಡ ಅಂತಂದ್ಬಿಟ್ಟು ಏಕ ಸದಸ್ಯ ಪೀಠವು ಸರ್ಕಾರಕ್ಕೆ ಈ ಸೂಚನೆ ನೀಡಿ ಅರ್ಜಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಅರ್ಜಿದಾರರ ಪರ ವಕೀಲರು RV ನಾಯ್ಕರ್ ಕನ್ನಡಪ್ರಭಕ್ಕೆ ತಿಳಿಸಿದ್ದಾರೆ. ಓಕೆನಾ? ಏನಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ವಿಚಾರ ಏನಾಗುತ್ತೆ, 2025-26ನ ಸಾಲಿನಿಂದ ಗ್ರೇಡ್ ನೀಡೋಕೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರ RV ನಾಯ್ಕರು ವಾದ ಮಂಡಿಸಿ 2025-26ನ ಸಾಲಿನಿಂದ SSLC ಪರೀಕ್ಷೆ ಹಿಂದಿ ಸೇರಿದಂತೆ ತೃತೀಯ ಭಾಷೆಗೆ ಅಂಕ ನೀಡೋ ಬದಲಿಗೆ ಗ್ರೇಡ್ ನೀಡುವುದಾಗಿ ರಾಜ್ಯ ಸರ್ಕಾರ ಮತ್ತು ಸಾಕ್ಷರತಾ ಸಚಿವರ 2026 ಮಾರ್ಚ್ 8ರಂದು ಬಳಿಕ ನೀಡಿದ್ದಾರೆ. ಅಂದ್ರೆ ಮಾರ್ಚ್ 28 ಕೂಡ ಅಂತಂದು ಹೇಳಿದ್ದಾರೆ. ಅಂದ್ರೆ ಮಾರ್ಚ್ 28ಕ್ಕೆ ನಿಮ್ಗೆ ಸಡನ್ ಆಗಿ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ KCB ಮುಖ್ಯಸ್ಥ 2024 ಆಗಸ್ಟ್ 18 ಮತ್ತು 2026 ಆಗಸ್ಟ್ 28 ಮಾರ್ಗಸೂಚಿ ಸುತ್ತೋಲೆ ಹೊರಡಿಸಿ SSLC ಪರೀಕ್ಷೆ ಅಂದ್ರೆ SSLCಯಲ್ಲಿ ಹಿಂದಿ ಮತ್ತು ಇತರ ತೃತೀಯ ಭಾಷೆ ಅಂಕಗಳಿಗೆ 100 ಅಂಕ ನೀಡಬೇಕೆಂದು, ಲಿಖಿತ ಪರೀಕ್ಷಾ ಮೌಲ್ಯಮಾಪನಗಳಲ್ಲಿ 80 ಅಂಕ ಮತ್ತು ಆಂತರಿಕಗಳಿಗೆ 20 ಅಂಕ ನೀಡಬೇಕೆಂದು ಸೂಚಿಸಿದ್ದಾರೆ. ಆದರೆ ಕೊನೆಯ ಹಂತದಲ್ಲಿ ಏನಾಗ್ಬಿಡುತ್ತೆ, ನಮಗೆ SSLC ಪರೀಕ್ಷೆ ನಡೆಯುತ್ತಿರುವ ಸಮಯದಲ್ಲಿ ಅಂಕಗಳ ಬದಲಿಗೆ ಗ್ರೇಡ್ ನೀಡುವುದು ತೀರ್ಮಾನಕ್ಕೆ ಸರ್ಕಾರ ಈ ತರ ಒಂದು ಎಲ್ಲರಿಗೂ ಆಕ್ಷೇಪಿಸಿದ್ದಾರೆ. ಓಕೆನಾ? ಎಲ್ಲರಿಗೂ ನಿಮಗೆ ಗ್ರೇಡ್ ಕೊಡಿ ಅಂತ ಹೇಳ್ತಾರೆ. ಹಾಗಾಗಿಯೂ ಏನಕ್ಕೆ, ಇನ್ನೊಂದು ಕೇಳಿಸ್ಕೊಳ್ಳಿ. UPSC ಸೇರಿದಂತೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸ್ವಾಮ್ಯದ ಸಂಸ್ಥೆಗಳನ್ನು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಗ್ರೇಡಿಂಗ್ ಅನ್ನು ಪರಿಗಣಿಸುವುದಿಲ್ಲ, ಕೇವಲ ಅಂಕಗಳನ್ನಷ್ಟೇ ಪರಿಗಣಿಸಲಾಗುತ್ತದೆ. ರಾಜ್ಯ ಸರ್ಕಾರ ಹಿಂದಿ ಅಥವಾ ಇತರ ತೃತೀಯ ಭಾಷೆ ವಿಷಯಗಳ ಪರೀಕ್ಷೆಯಲ್ಲಿ ಅಂಕಗಳ ಬದಲಿಗೆ ಗ್ರೇಡಿಂಗ್ ನೀಡಿದರೆ ರಾಜ್ಯದ ವಿದ್ಯಾರ್ಥಿಗಳ ಉದ್ಯೋಗ ಆಕಾಂಕ್ಷಿಗಳಿಗೆ ಭವಿಷ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತದೆ. ಆದ್ದರಿಂದ 2025-26ನ ಸಾಲಿನಲ್ಲಿ SSLC ಪರೀಕ್ಷೆ ಹಿಂದಿ ಸೇರಿದಂತೆ ತೃತೀಯ ಭಾಷೆ ವಿಷಯಗಳಿಗೆ ಗ್ರೇಡ್ ಬದಲಿಗೆ ಅಂಕಗಳನ್ನು ನೀಡಲು ರಾಜ್ಯ ಸರ್ಕಾರ ಈಗ ಮತ್ತೆ KCBಗೆ ನಿರ್ದೇಶಿಸಬೇಕೆಂದು ಕೋರಿದರು. ಈ ತರ ಕೊಟ್ಟಿದ ತಕ್ಷಣ ಏನಾಗುತ್ತೆ, ನಮಗೆ ಆಗ ನ್ಯಾಯಾಧೀಶರು ಏನಾಗುತ್ತೆ ಪ್ರತಿಕ್ರಿಯಿಸ್ತಾರೆ ಅಂತ. ತೃತೀಯ ಭಾಷಾ ವಿಷಯಗಳ ಪರೀಕ್ಷೆಯಲ್ಲಿ ಗ್ರೇಡ್ ನೀಡುವ ಬಗ್ಗೆ ಸರ್ಕಾರ ನೋಟಿಫಿಕೇಶನ್ ಸುತ್ತೋಲೆ ಹೊರಡಿಸಿದೆ ಎಂದು ವಕೀಲರು ಕೋರಿದರು. ಸರ್ಕಾರಿ ವಕೀಲರನ್ನು ಕೋರಿದ್ದಾರೆ. ಹೌದಂತ ಕೇಳಿದಾಗ, ಸರ್ಕಾರಿ ವಕೀಲರು ಸದ್ಯ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ, ಹೆಚ್ಚಿನ ಮಾಹಿತಿಯನ್ನು ಸರ್ಕಾರದಿಂದ ಪಡೆದು ತಿಳಿಸಲಾಗುವುದೆಂದು ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ. ಅಂದ್ರೆ ಈಗ ಜಸ್ಟ್ ಒಂದು ಕರಡು ಅಧಿಸೂಚನೆ ಆದ್ರೂ ಹೊರಡಿಸಿದ್ದಾರೆ, ಫುಲ್ ಮಿಕ್ಕಿದೆಯಲ್ಲ ನಾವು ತಿಳ್ಕೊಂಡ್ಬಿಟ್ಟು ನಿಮಗೆ ಕೋರ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಆ ವಾದ ಪ್ರತಿವಾದದ ಆಲಿಸಿದ ನ್ಯಾಯಪೀಠ ಹಾಲಿ ಇರುವ ನಿಯಮಗಳು ಹಾಗೂ ಮಾರ್ಗಸೂಚಿಯಂತೆ 2025-26
ಸಾಲಿನ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳಿಗೆ ಗ್ರೇಡ್ ಬದಲಿಗೆ ಅಂಕ ನೀಡುವಂತೆ ರಾಜ್ಯ ಸರ್ಕಾರ ನಿರ್ದೇಶಿಸಿದ ಅರ್ಜಿ ಇತ್ಯರ್ಥಪಡಿಸಿದೆ. ಓಕೆನಾ. ಈಗ ಇನ್ನೊಂದು ಕೇಳಿಸ್ಕೊಳ್ಳಿ. SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳ ಬದಲಿಗೆ ಏನ್ ಮಾಡಿದೆ, ಗ್ರೇಡ್ ಬದಲಿಗೆ ಕುರಿತು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ನೀಡಿದ್ದ ಹೇಳಿಕೆ ಆಕ್ಷೇಪಿಸಿ ಬೆಂಗಳೂರಿನ HN ಚಂದನ ಮತ್ತು S ವೆಂಕಟೇಶ್ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಅರ್ಜಿ ಸಲ್ಲಿಸ್ತಾರೆ. ಇವರೇ ಅಪ್ಲಿಕೇಶನ್ ಹಾಕ್ತಾರೆ. ಆ ಅರ್ಜಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಖಬ್ರು ನೇತೃತ್ವದ ವಿಭಾಗೀಯ ಪೀಠ ಏಪ್ರಿಲ್ 10ರಂದು ವಜಾಗೊಳಿಸಿತ್ತು. ಓಕೆನಾ. ಅವಾಗ ಕೂಡ ಅಪ್ಲಿಕೇಶನ್ ಏಪ್ರಿಲ್ 10ಕ್ಕೆ ವಜಾಗೊಳಿಸಿತ್ತು. ಅದು ಬೇಡ, ಇದು ಕ್ಯಾನ್ಸಲ್ ಅಂತ. ಜೊತೆಗೆ ಅರ್ಜಿದಾರರ ಜೊತೆಗೆ 1 ಲಕ್ಷ ದಂಡ ಕೂಡ ವಿಧಿಸಿದ್ದನ್ನು ಸ್ಮರಿಸಬಹುದು. ಇತ್ತೀಚೆಗೆ ಸೇರಿ ತೃತೀಯ ಭಾಷೆ ಅಂಕ ರದ್ದುಗೊಳಿಸಿದ್ದ ಸರ್ಕಾರ ಇದರ ಬದಲು ಗ್ರೇಡ್ ಪದ್ಧತಿ ಜಾರಿ, ಇದಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಹೈಕೋರ್ಟ್ನಿಂದ ಗ್ರೇಡ್ ಬದಲಿಗೆ ಅಂಕ ನೀಡುವುದೆಂದು ಆದೇಶ ಕೂಡ ಬಂದೈತೆ. ಮತ್ತೆ ಅಂಕ ಬದಲು ಗ್ರೇಡ್ ನೀಡಬೇಕೆಂದ ಪಣ ತೊಟ್ಟಿದ್ದ ಸರ್ಕಾರಕ್ಕೆ ಈಗ ಹಿನ್ನಡೆ ಕೂಡ ಆಗಿದೆ. ಓಕೆನಾ. ಎನಿವೇ, ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ನಾನು ಏನೇನು ಹೇಳಕ್ ಬಂದೆ ಅಂದ್ರೆ, ಈ ವರ್ಷ ನಿಮಗೆ ಏನು 625 ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ಅದೇ 625 ಮಾಡ್ತಾರೆ, ಏನು 525 ಕೊಡಲ್ಲ. ಓಕೆನಾ. ಎಷ್ಟು ಹಿಂದಿ ಮಾರ್ಕ್ಸ್ ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರು, ಈಗ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಇಲ್ಲಿ ಒಂದು ಅಂದ್ರೆ ಸರ್ಕಾರ ಆಯ್ತು, ಕೋರ್ಟ್ ಕೂಡ ಆಯ್ತು, ಏನ್ ತಪ್ಪು ಮಾಡ್ತಿದೆ ಅಂದ್ರೆ ಇದನ್ನ ಇನ್ಫಾರ್ಮೇಶನ್ಸ್ ನೀವು ಎಕ್ಸಾಮ್ ಗಿಂತ ಮುಂಚೆನೆ ಯಾಕೆ ಹೇಳ್ಬೇಕಿತ್ತು ಅಂತ. ಯಾಕಂದ್ರೆ ಪ್ರತಿದಿನ ವರ್ಷಾನುಗಟ್ಟಲೆ ಸ್ಟೂಡೆಂಟ್ಸ್ ಓದ್ಕೊಂಡ್ ಬಂದಿರ್ತಾರೆ. ನೀವು ಎಕ್ಸಾಮ್ ಆದ್ಮೇಲೆ ಈ ತರ ಮಾತುಕತೆ ನಡೆದಿದ್ರೆ ಸ್ಟೂಡೆಂಟ್ಸ್ ನಲ್ಲಿ ಯಾವುದೇ ಕಾರಣಕ್ಕೂ ಪರಿಣಾಮ ಬೀರ್ತಿದಿಲ್ಲ. 2 ದಿನ ಎಕ್ಸಾಮ್ ನಾಳೆ ಬಿಟ್ಟು ನಾಡ್ದಿದೆ ಅನ್ನೋಗೆ ಈ ತರ ನ್ಯೂಸ್ ನ ಪರಿಗಣಿಸ್ತಾರೆ. ಅವಾಗ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಎಮೋಷನ್ ಜೊತೆ ಆಟ ಆಡ್ದಂಗೆ ಆಗುತ್ತೆ. ಅಂದ್ರೆ ಸ್ಟೂಡೆಂಟ್ಸ್ ಓದಕ್ಕೆ ಹೋಗೋದಿಲ್ಲ, ನಾವು ಎಕ್ಸಾಮ್ ಹಿಂಗೆ ಕೊಡೋದಿಲ್ಲ, ಮಾರ್ಕ್ಸ್ ನ ಕನ್ಸಿಡರ್ ಮಾಡಲ್ಲ ಅಂದ್ಬಿಟ್ಟು ಆ ಸಬ್ಜೆಕ್ಟ್ ನ ಎಷ್ಟೋ ಸ್ಟೂಡೆಂಟ್ಸ್ ಓದ್ದೇನೆ ಬಿಟ್ಟಿರ್ತಾರೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ಗಳು 1 ವರ್ಷಗಟ್ಟಲೆ ಓದ್ಬಿಟ್ಟು ಮಾರ್ಕ್ಸ್ ಸಡನ್ ಆಗಿ ಕೊಡಲ್ಲ ಅಂದ್ರೆ ಸಾಕಷ್ಟು ಅವರ ಪರಿಣಾಮಗಳು ಬೀಳುತ್ತದೆ. ಯಾಕಂದ್ರೆ ಸ್ವಲ್ಪ ಜನ ಹಿಂದಿಲಿ ಚೆನ್ನಾಗಿ ಓದ್ತಾ ಇರ್ತಾರೆ, ಅದರಿಂದ ಮಾರ್ಕ್ಸ್ ಕೊಟ್ಟು ಅವ್ರ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಈ ತರ ನೀವೇನೇ ತೀರ್ಮಾನ ತಗೊಳ್ಳಿ, ಕೋರ್ಟ್ ಆಯ್ತು, ಸರ್ಕಾರ ಆಯ್ತು, ಯಾವುದೇ ತಗೊಳ್ಳಿ, ಬಟ್ ಸ್ಟೂಡೆಂಟ್ಸ್ ಎಮೋಷನ್ ಜೊತೆ ಆಟ ಆಡಬಾರ್ದು ಅಂತ ನನ್ನ ಒಂದು ಮನವಿ ಆದ್ರಾಗಿರುತ್ತೆ. ನೀವು ಏನೇ ತೀರ್ಮಾನಗಳು ತಗೊಳ್ಳಿ, ಏನೇನಂದ್ರೆ ಪರೀಕ್ಷೆ ನಂತರ ತಗೊಳ್ಳಿ, ಇಲ್ಲಾಂದ್ರೆ ಪರೀಕ್ಷೆಗಿಂತ ಮುಂಚೆಕ್ಕೆ ಸಾಕಷ್ಟು ದಿನಗಳ ಮುಂಚೆನೆ ತಗೊಳ್ಳಿ. ಪರೀಕ್ಷೆ ನಡೀತಿರುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ತರ ತೀರ್ಮಾನಗಳನ್ನ ಯಾರು ತಗೋಬಾರ್ದು ಅಂತ ನನ್ನ ಒಂದು ಮನವಿ ಆದ್ರಾಗಿರುತ್ತೆ. ಈಗ ನೋಡಿ, ನಿಮಗೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ನಿಮಗೆ SSLC ಅಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಏನಾಗಿರುತ್ತೆ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತೀವಿ ಅಂತ. ಬಟ್ ನಮ್ಮ ಒಂದು ಸರ್ಕಾರ ಏನಾಗಿದೆ, ನೋಟಿಫಿಕೇಶನ್ಸ್ ಮೊನ್ನೆ ಕೊಟ್ಟಿದ್ರೆ ನಿಮಗೆ ಗ್ರೇಡ್ ಕೊಡ್ತೀವಿ ಅಂತ. ಎನಿವೇ, ನಿಮಗೆ ಈ ತರ ಅಪ್ಡೇಟ್ಸ್ಗಳು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ, ಯಾವಾಗ ಏನೇನಾಗುತ್ತೆ ಅಂತ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಾನು ಕೊಡ್ತಾ ಹೋಗ್ತೀನಿ. ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಂಡಿರಿ. ಓಕೆನಾ ಗೈಸ್, ಸಿಗೋಣ ಗೈಸ್. ನೆಕ್ಸ್ಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಾನು ನಿಮ್ಗೆಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.